ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನೀವು ನನ್ನ ಕ್ಯಾಪ್ಷನಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನಾವು ಸಿಂಗಾಪುರಿಂದ ಶ್ರೀಲಂಕಾ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇವತ್ತು ನೈಟು. ಸಿಂಗಾಪುರ್ ಟು ಶ್ರೀಲಂಕಾ ಆಲ್ಮೋಸ್ಟ್ 3:30 to 4 hours ಆಗತ್ತೆ ಹೋಗಲಿಕ್ಕೆ. ನಾವೀಗ ಸಿಂಗಾಪುರ್ ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಬುಕ್ ಮಾಡಿದ್ದು ಜೆಟ್ ಸ್ಟಾರ್ ಫ್ಲೈಟಲ್ಲಿ. ಫ್ಲೈಟ್ ಇನ್ನೇನು ಹೊರಡೋ ಟೈಮ್ ಆಯಿತು. ಫ್ಲೈಟ್ ಅಂತೂ ಆಲ್ಮೋಸ್ಟ್ ಫುಲ್ ಆಗಿತ್ತು. ಈಗ ನಾವು ಶ್ರೀಲಂಕಾ ರೀಚ್ ಆದ್ವಿ. ನಮ್ಮ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಗಡೆ ಸಿಮ್ ಕಾರ್ಡ್ ತೊಗೊಂಡು ಮತ್ತು ಸಿಟಿ ಎಲ್ಲ ಟೂರ್ ಮಾಡಲಿಕ್ಕೆ ಕಾರ್ ಫೆಸಿಲಿಟಿ ಎಲ್ಲ ನೋಡ್ಕೊಳ್ತಾ ಇದ್ವಿ. ನಾವು ಆ್ಯಕ್ಚುಲಿ ಸೆಲ್ಫ್ ಡ್ರೈವ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲೈಸೆನ್ಸ್ ಇತ್ತು, ಬಟ್ ಇವರೇನೋ ಬೇರೆ ಲೈಸೆನ್ಸ್ ತೊಗೋಬೇಕು ಇಲ್ಲಿ ಅಂತ ಹೇಳಿದ್ರು. ಅಲ್ಲಿ ಸೆಲ್ಫ್ ಡ್ರೈವ್ ಹೋಗಬೇಕು ಅಂತಂದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಡ್ರೈವರ್ ತೊಗೊಂಡ್ರೆ ಕಾಸ್ಟ್ ಕಮ್ಮಿ ಅಂತ ಹೇಳಿದ್ರು. ಸೊ ನಾವು ಫೈನಲಿ ಡ್ರೈವರ್ನ ತೊಗೋಬೇಕಾಯಿತು. ಇಲ್ಲಿ ಟ್ಯಾಕ್ಸಿಗೆ ಹುಡುಕ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಟ್ಯಾಕ್ಸಿ ಅವ್ರ ಲ್ಯಾಂಗ್ವೇಜು ಅರ್ಥ ಆಗ್ತಾ ಇಲ್ಲ. ಎಲ್ಲಿದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇರಲಿಲ್ಲ, ಸರಿಯಾಗಿ ನೆಟ್ವರ್ಕ್ ಇರಲಿಲ್ಲ. ನಾವು ಸಿಮ್ ಕಾರ್ಡಲ್ಲೇ ಪರ್ಚೇಸ್ ಮಾಡಿದ್ವಿ. ಇಷ್ಟೋ ತನಕ ವೇಟ್ ಮಾಡಿದ್ಮೇಲೆ ಫೈನಲಿ ನಾವು ಟುಕ್ಗೆ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡಿಬಿಟ್ಟು ಟುಕ್ಗೆ ಬುಕ್ ಮಾಡಿಕೊಂಡು ಅದಕ್ಕೋಸ್ಕರ ವೇಟ್ ಮಾಡ್ತೇವೆ. ಟುಕ್ ಅಂದರೆ ಆಟೋಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಈ ಸಿನ್ಹಲೀಸ್ ಭಾಷೆ ಮಾತಾಡೋದು ಕೆಲವೊಬ್ಬರಿಗೆ ತಮಿಳ್ ಬರುತ್ತೆ, ಬಟ್ ಈ ಡ್ರೈವರಿಗೆ ಏನು ಗೊತ್ತಿಲ್ಲ. ಬಂದು ವಾಪಸ್ ಎಲ್ಲೋ ದೂರ ಹೋಗ್ಬಿಟ್ಟು ಮತ್ತೆ ಅವ್ರನ್ನ ಹುಡ್ಕೊಂಬಂದಿದ್ದಾಯಿತು. ಆ ನಂಬರ್ ಪ್ಲೇಟು ಆನ್ಲೈನಲ್ಲಿ ಇದ್ದಿದ್ದೇ ಒಂದು, ಅವರು ಆಟೋದಲ್ಲಿ ಇದ್ದಿದ್ದೇ ಒಂದು, ಆ ಥರ ಆಯಿತು. ಫೈನಲಿ ನಾವು ಬುಕ್ ಮಾಡಿದ್ದ ಒಂದು ಹೋಟೆಲ್ಗೆ ಹೋಗ್ತಾ ಇದ್ವಿ. ಟರ್ನ್ ಮಾಡಿಕೊಂಡೆ ಅಂತ ₹100 ಜಾಸ್ತಿ ಇಸ್ಕೊತಾ ಇದ್ದಾರೆ. ಇದೆಲ್ಲೋ ದೂರ ಇದೆ ಹೋಟೆಲ್ ಬಂದು. ಸೊ ಇಲ್ಲಿ ಸಿಕ್ಕಾಬಡೆ ಕತ್ಲು ಒಳಗಡೆ. ಫೈನಲಿ ರೀಚ್ ಆದ್ವಿ ಹೋಟೆಲ್. ಕೊಲಂಬೋ ಅಲ್ಲಿ ನೈಟ್ ಸ್ಟೇಗೆ ಮಾತ್ರ ನಾವು ಇದನ್ನು ಬುಕ್ ಮಾಡಿದ್ದು. ಮಾರ್ನಿಂಗ್ ನಾವು ಬೇರೆ ಕಡೆ ಹೊರಟಿದ್ದೀವಿ. ಸೊ ದ ರೂಮ್ ಲುಕ್ ಲೈಕ್ ದಿಸ್. ಸಿಂಪಲಾಗಿ ಚೆನ್ನಾಗಿತ್ತು. ರಾತ್ರಿ ನಿದ್ದೆ ಚೆನ್ನಾಗೆಲ್ಲ ಆಯಿತು. ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಬಂದು ಆರಾಮಾಗೆ ನೋಡ್ತಾ ಇದ್ವಿ. ಒಂದು ದೊಡ್ಡ ಎಸ್ಟೇಟ್ ಒಳಗಡೆ ಈ ಥರ ಕಟ್ಟಿಬಿಟ್ಟು ಅವರು ರೂಮ್ನ ರೆಂಟ್ ಮಾಡ್ತಾ ಇದ್ದಾರೆ. ದೊಡ್ಡ ತೋಟ, ಸುತ್ತಮುತ್ತ ಪಕ್ಷಿಗಳು, ತೆಂಗಿನ ಮರ, ತೋಟ ಅಂತೂ ತುಂಬ ಚೆನ್ನಾಗಿತ್ತು. ಹೀಗೆ ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ವಿ. ನಿಮಗೆ ಎಂಟ್ರೆನ್ಸಿಂದ ತೋರಿಸ್ತಾ ಇದ್ದೀನಿ ಇವಾಗ. ಇದೇ ನಾವು ಸ್ಟೇ ಆಗಿದ್ದು. ಅದು ಆ್ಯಕ್ಚುಲಿ ಹೊರಗಡೆ ಎಲ್ಲ ಈ ಥರ ವ್ಯೂ ಇದೆ. ನಮಗೆ ಇಲ್ಲಿ ಒಳಗಡೆ ಒಂದು ಕಡೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು. ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಇದೆ.